ಯವ್ವ ಮಗಳ ಆರಾಮದಿಯಾ? ಹಾ ಅಮ್ಮ ಆರಾಮದೀನಿ. ಆದ್ರೂ ಸಿಟಿ ಹೋಗಿ ಬಾಳ ಬದ್ಲಾಗಿ ಬಿಡ. ಹಾ ಹಂಗೇನಿಲ್ಲ ಅಮ್ಮ, ಪಾನಿಪುರಿ ತಿನ್ಲಿಕ್ಕೆ ಹೋಗೋಣವಾ? ಏನ್ ಬೇ ಏನ್ ತಿನ್ನಕ್ ಹೋಗೋಣ ನಂಗೆ ನಂಗೆ ಅರ್ಥ ಆಗವಲ್ದು. ಹ್ಞೂ ಅಮ್ಮ, ನೀ ಸುಮ್ಮನೆ ನನ್ನ ಹಿಂದೆ ಬಂದ್ಬಿಡು. ಏನ್ ಬೇಕಿತ್ರಿ ಮೇಡಮ್? ಹಾ 2 ಪ್ಲೇಟು ಪಾನಿಪುರಿ ಕೊಡಿ. ಹಾ ರೀ ಮೇಡಮ್ ಕೊಡ್ತೀನ್ರಿ, ಕುಂದ್ರಿ ಅಲ್ಲೇ. ಆಯ್ತು ಬೇಗ ಮಾಡಿ. ಹಾ ತಗೋರಿ ಮೇಡಮ್ ತಿನ್ರಿ. ಅಮ್ಮ ಟೇಸ್ಟ್ ಹೇಗಿದೆ? ಏನ್ ಅನ್ನಕತ್ತಿ ಬೇನಿ? ಹೆಂಗಿದೆ ಇದು? ಹಾ ಚಲೋ ಆಗೈತೆ. ಹಾ ತಿನ್ನು ಅಮ್ಮ, ಇನ್ನೊಂದು ಪ್ಲೇಟ್ ಹೇಳ. ಸಾಕು ಇದ ಗಂಟ್ಲಿಗೆ ಇಳಿಯವಲ್ದಾಗೈತಿ. ಏನ್ ಜಯವ್ವ ಮಗಳು ಬಂದಾಳ, ಹೊರಗ ಬರವಲ್ಲಾಗಿದ್ದಿ? ಜಯವ್ವ ನಿಂಗ ಕೇಳಾಕತ್ತೀನಿ. ಹಾ ಬರಿ ಕುಂದ್ರಕರಿ. ಬ್ಯಾಡ ಬಿಡ್ಬೇವ, ಕುಂದ್ರಾಕ ಆಗವಲ್ದ ನಂಗೆ, ನೆಲ್ದಾಗ ಕುಂದ್ರಾಕ ಆಗಂಗಿಲ್ಲ. ಕುರ್ಚಿ ಇದ್ರ ಕುಂದಿರ್ತೀನಿ. ಇರ್ಲಿ ತೋ ನಿಂದಿರ್ತೀನಿ ಹೇಳ. ಏನಿಲ್ರಿ ಅಕ್ಕಾರಿ, ಮಗಳು ಬಂದಿಲ್ರಿ, ಓದ್ರಿ ಇವತ್ತ. ಹೌದನ? ಏನು ಓದಾಳ ನಿನ್ ಮಗಳು? ಏನು ಓದಾಕತ್ತಾಳ ಬೆಂಗಳೂರದಾಗ? ಏನನರಿಪ್ಪ ಅದೇನೋ MBBS ಅಂತಾರಲ್ಲ ಡಾಕ್ಟರ್, ಅದು ಓದಾಕತ್ತಾಳ್ರಿ. ಅದು ಚಲೋ ಮಾಡಿ ನೋಡಕ್ಕಿನ್ನ ಅಲ್ಲಿ ಕಳಿಸಿ ಓದ್ತಾಳ ಮಗಳು. ಹ್ಞೂ ರೀ ಅಕ್ಕಾರಿ, ಓದ್ಲಿ, ನಾವಾರ ಓದಿಲ್ಲ ರೀ. ನಮ್ಗರಿ ಏನು ಗಂದು ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ, ಏನು ಅಕ್ಷರ ಓದಕ್ಕೆ ಬರಂಗಿಲ್ಲ, ಬರೆಯಕ್ಕೆ ಬರಂಗಿಲ್ಲ. ಮಕ್ಕಳನ್ನ ಕಲಿಸೋಣ ಅಂತ. ಆದರೂ ಕಲಿಸಿದ್ ಬಿಡ್ಬೇವ ನಿಮ್ಮ ಮಕ್ಳನ್ನ, ಚಂದಾಗೆ ಹೋಗ್ಯಾವ್ರೆಲ್ಲ. ಹ್ಞೂ ರೀ. ಹೌದ್ರಿ, ಮಗಳು ಕರ್ಕೊಂಡು ಹೋಗಿದ್ಲ್ರಿ. ಭಾರಿ ಮಾಡಿಬಿಡಿ. ಏನು ಪಾನಿಪುರಿ ಅಂದ್ರೆ ನಂಗೆ ಗೊತ್ತಿಲ್ಲ ಅಂತಿರ್ತಾವು. ಅಯ್ಯ ಏನು ಬಿಡ್ರಿ, ಏನು ಟೇಸ್ಟ್ ಇಲ್ಲ ರೀ. ನನ್ನ ಮಗ ತಿಂದ ಅಂತ ಬಂದಿದ್ದು ಕುಂತು ತಿಂದಿನಿ ನೋಡ. ಆದರೂ ಏನನ್ನ ಈಗಿನ ಕಾಲದ ಹುಡುಗಿಯರಿಗೆ ಪಂಚ ಪ್ರಾಣ ನೋಡೋದು. ಹ್ಞೂ ರೀ ಅಕ್ಕಾರ, ಅದೇನು ಒಂದು ಪೂರಿ ಗತಿ ಇರ್ತದೆ ಸಂದ, ಅದ್ರೊಳಗೆ ಮುಸ್ರಿ ನೀರು ಹಾಕಿ ಕುಡ್ದಂಗೆ ಆಗೈತೆ ನೋಡ್ರಿ ನಂಗೆ. ಏನು ಹಾಕತ್ತಿ? ಮುಸ್ರಿ ನೀರು ಹಾಕತ್ತಿ ಅಲ್ಲ? ಏನದಿ ಕರೆ ನೀರೇ ಅಕ್ಕಾರ, ನಾ ಯಾಕೆ ಸುಳ್ಳು ಹೇಳ್ರಿ? ಹೌದು ಬಿಡಿ, ನಿನ್ನ ಮಗಳಾರ ಕರ್ಕೊಂಡು ಹೋದ್ಲಿ ನನಗೆ ತಿನ್ನಾಕ. ಹ್ಞೂ ರೀ, ತಿಂದು ಬಂದಿ ನೋಡ್ರಿ. ಹಾ ಅಡಿಗೆ ಮಾಡಿ ಇಲ್ಲ? ಮಾಡೀನ್ರಿ ಅಕ್ಕಾರಿ, ಯಾಕೆಗೂ ಬುತ್ತಿ ಕಟ್ ಕಳ್ಸಿನ್ರಿ, ಮಾಡೀನ್ರಿ. ನಿಮ್ದು ಆಗೈತೇನ್ರಿ? ನಂದು ಆಗೈತೆ ನೋಡ್ಬೇಯವ್ವ. ನನ್ನ ಗಂಡಗೆ ಈಗ ಊಟ ಬಡಿಸಿ ಬಂದೀನಿ. ಮತ್ತು ವಾಪಸ್ ಖಾಲಿ ಕುಂತಿದ್ದೆ, ನೀನು ನೋಡಿದ್ನೆ ಅಲ್ಲಿ ಕುಂತಾಳಲ್ಲ ಈಕೆ ಅಂತೇಳಿ, ಅದಕ್ಕೆ ಊಟ ಆಗೈತಿ ಏನು ಇಲ್ಲ ಅಂತ ಕೇಳಾಕ ಬಂದಿದ್ನೆ. ಹೌದನ ರೀ, ನಾನು ಊಟ ಆಗಿ ಹೊರಗೆ ಕುಂತಿದ್ದೆ ರೀ. ಏನೋ ಬೇಜಾರಾತ್ರಿ, ಮಗಳು ಇರ್ತಿದ್ದಿಲ್ಲ ಇಷ್ಟು ದಿನ, ಅದಕ್ಕೆ ಇಲ್ಲಲ್ಲ ಅಂತ ಹೊರಗೆ ಕುಂತೀನಿ ನೋಡ್ರಿ ಬೇಜಾರಾಗಿ. ಏನು ಬಸ್ಸಿಗೆ ಓದ್ಲ ಟ್ರೈನಿಗೆ ಓದ್ಲ? ಟ್ರೈನ್ದಾಗ ಹೋಗ್ಯಾಳ್ರಿ. ಹೌದಾ, ಚಲೋ ಆತ್ ಬಿಡು ಟ್ರೈನ್ದಾಗ ಹೋಗಿದ್ದು. ಬಸ್ದಾಗ ರಶ್ ಗಣ ರಶ್ ಇರ್ತಾವಲ್ಲೇ, ದುಗಿಸಿ ಹೋಗೋದಾಗತ್ತಲ್ಲೇ. ಮೊದಲ ಬಸ್ ಒಂದು ಫ್ರೀ ಮಾಡಿಬಿಟ್ಟವು, ಸಿಕ್ಕವ್ರು ಎಲ್ಲಿ ಬೇಕಾದ್ರೆ ಹೋಗಿ ಅಡ್ಡಾಡ್ತಾರೆ. ಆಧಾರ್ ಕಾರ್ಡ್ ತೋರಿಸಿದ್ರೆ ಮುಗಿತಾರೆ, ಎಲ್ಲಿ ಬೇಕಾದ್ರೆ ನಿಂದಿರ್ತಾವ ಬಸ್. ಅದು ಕರೆ ಅನ್ಬಿಡ್ರಿ, ಏನು ಅಡ್ಡಾಡ್ತಾರ ಮಂದಿ ಅನ್ಬಿಡಿಸ್ ನನಗೂ. ಹ್ಞೂ ಬೇ, ಸಾಲಿ ಹುಡುಗರು ತುದಿಯಾಗಿ ನಿಂತು ಹೋಗ್ತಾವು. ಯವ್ವ ನಂಗೂ ಪಾಪ ನೋಡಿ ಜೀವ ಹಳಹಳಿ ಆಗ್ಬಿಡ್ತು ನೋಡ. ಹೌದು ಬಿಡ್ರಿ ಅಕ್ರೆ, ಶಾಲಿ ಹುಡುಗರು ಪಾಪ ಹೆಂಗೆ ಹೋಗ್ತಾವನ್ನ, ದಿನ ಹೋಗೋದು ಬರೋದು ಮಾಡ್ಬೇಕಲ್ರಿ. ಅಯ್ಯೋ ಹೋಗ್ಲಿ ಬಿಡ್ರಿ, ಅದ ಹೆಣ್ಮಕ್ಳಿಗೆ ಹೋಗಿ ಹೇಳ್ರಿ ನೀವು, ಜಗಳನ ಆಗ್ಬಿಡ್ತಾರವು. ಅದು ಕರ್ನ ಬಿಡ್ರಿ, ಹೆಣ್ಮಕ್ಳ ಮುಂದೆ ಹೇಳಾಕತ್ರ ನಮ್ಮನ್ನ ನೀವೇನು ಅಡ್ಡಾಡಂಗಿಲ್ಲೇನ ಏನಂತ ನಮ್ಮ ಮಾಯಿ ಮ್ಯಾಗ ಬಂದ್ಬಿಡ್ತಾವು. ಕರೆನ ರೀಪ್ಪ, ಸುಮ್ಮ ಮಾತಾಡ್ದ ಬೇಡ್ರಿ ನಾವು. ಆಯ್ತಾ, ನಿನ್ನ ಮಗಳು ಟ್ರೈನಿಗೆ ಹೋಗ್ಯಾಳ ಅಂದೆಲ್ಲ, ಚಲೋ ಆತು ಅದೊಂದು. ಆರಾಮಾಗಿ ಮುಟ್ಟಿದ್ರೆ ಸಾಕ್ರಿ, 7 ಗಂಟೆ ಕಡೆ ಮುಟ್ತಾ ಅಂತ ಅಂದಾಡ್ರಿ, ನೋಡ್ಬೇಕ್ರಿ ಏನಾದ್ರು. ಏನು ಮದುವೆ ಗಿತೀವಿ ಮಾಡೋದೈತಿಲ್ಲ ಮಗಳಿಗೆ? ಮಾಡೋದೈತ್ರಿ, ಮತ್ತೆ ಒಬ್ಬಳಕ್ಕೆ ಮಗಳದ ಮಾಡ್ಲಾರ ಇರ್ತೀವನ. ಮಾಡಿ ಮುಗಿಸ್ಬೇಕಿಲ್ಲ, ಚಂದ ಹುಡುಗಿ ಹುಡ್ಕಾಕತ್ತಾನ, ಅವ್ರಪ್ಪ ಅವ್ರ ಅಜ್ಜ ಹುಡ್ಕಾಕತ್ತಾರ. ಹೌದು ಬಿಡು, ಮತ್ತೆ ಒಬ್ಬರ ಅದರ ಚಂದನ್ ಮಂತನ್ ನೋಡಿ ಮದುವೆ ಮಾಡಿಕೊಡ್ರಿ. ಹ್ಞೂ ರೀ, ಮಂತ ನೋಡ್ಬೇಕು, ಮಂತ ನೋಡಿ ಒಪ್ಪಿ ಬಂಗಾರ ಎಲ್ಲ ಮಾಡ್ಬೇಕಲ್ಲ. ಹಂಗೇನಿಲ್ಲ ತಗೋ, ನಿನ್ನ ಮಗಳ ಏನು ಅಂತ ನೋಡ್ಕೊಂಡು ಒಪ್ತಾರ ತಗೋ ಅವ್ರೇನು. ಹ್ಞೂ ರೀ ಒಪ್ತಾರ್ರಿ, ಮುಂದಿನ ಕೆಲಸ ಇರ್ತಾವಲ್ಲ ನಮ್ಮ, ಬಾಂಡೆ ತಗೊಳ್ಳೋದು, ಬಂಗಾರ ತಗೋಬೇಕು, ಇನ್ವಿಟೇಷನ್ ಕಾರ್ಡ್ ಮಾಡಿಸ್ಬೇಕು, ಅವನಷ್ಟು ಎಲ್ಲರಿಗೂ ಹಂಚ್ಬೇಕು, ಅದಾವಲ್ರಿ ಕೆಲಸ. ಅದು ಕರೆನ ಬಿಡವ, ಮದುವೆ ಅಂದ್ರೆ ಹಬ್ಬ ಮಾಡ್ದಾಗ ಮಾಡ್ಬೇಕಾಗತ್ತೆ. ಏನು ಬಿಡ್ರಿ, ಹಬ್ಬ ಬರೋಕ್ಕಿಂತ ಮುಂಚೆ 1 ದಿನದ ಮುಂಚೆ ಏನಾರ ರೆಡಿ ಮಾಡ್ಕೋತೀವಿ. ಮದುವೆ ಇಲ್ಲರಿ, 2-3 ತಿಂಗಳು ಮೊದಲೇ ಮಾಡ್ಕೋಬೇಕಾಗತ್ತಲ್ಲ. ಅದು ಕರೆನ ಬಿಡವ. ಆಯ್ತಾ, ನನ್ನ ಗಂಡಂದು ಊಟ ಆಗಿರ್ತೈತಿ, ಮತ್ತು ಬಾಂಡೆ ಗಿಂಡೆ ತೆಕ್ಕ ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಮಕ್ಕೊಂದು ಎದ್ದಿನ ಸಂಜೆ 6ಕ್ಕೆ ಕಟ್ಟಿ ಕುಂತೂರ್ನಂತ. ಆಯ್ತು ಹೇಳ್ರಿ, ನೀವು ಊಟ ಮಾಡಿ ಸ್ವಲ್ಪ ಮಕ್ಕೊಂಡು ರೆಸ್ಟ್ ತಗೋರಿ, ಆಮೇಲೆ ಸಂಜೆ ಮುಂದೆ ಬರಾಕ್ರಂತ. ಆಯ್ತು ಹೇಳ್ರಿ. ನನ್ನ ಮಗಳಿಗೆ ಎಲ್ಲಾರ ಗಂಡಿದ್ರ ಹುಡುಕ್ರಿ. ಏನಾರ ಗಂಡು ಇದ್ರಪ್ಪ ಅಂತಂದ್ರೆ ಕಮೆಂಟ್ ಮಾಡಿರಿ ನನಗೆ.